ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾಲ್ದು ಅಂತ ಅವಳೆ ಮುಂದೆ ನಿಂತ್ಕೊಂಡು ನಾನನ್ನ ಕುಡಿಯೋ ಹಾಗೆ ಮಾಡಿದ್ಲು. ನನ್ ವಿರುದ್ಧ ಸೇರ್ ತೀರ್ಸ್ಕೊಳಕ್ಕೆ ಅಂತಾನೆ ಅವಳು ಹೀಗ್ ಮಾಡಿದ್ದು. ಬಿಡಲ್ಲ ಚಿಕ್ಕಿ, ಅವಳನ್ ಮಾತ್ರ ಖಂಡಿತ ಸುಮ್ನೆ ಬಿಡಲ್ಲ. ಬಡ್ಡಿ ಸಮೇತ ಸೇರ್ ತೀರಿಸ್ಕೊಳ್ತೀನಿ. ಅದೆಲ್ಲ ಸರಿ ಕಣೆ. ಕರ್ಣ JP ಸರ್ನ ಮೀಟ್ ಮಾಡೋದನ್ನ ನೀನ್ ಯಾಕೆ ತಡ್ದೆ? JP ಎಷ್ಟೇ ಆದ್ರೂ ನಿನ್ ಗುರುಗಳು, ನಿನ್ ತಂದೆ ಸಮಾನ. ಅವ್ರನ್ನ ಕರ್ಣ ಮೀಟ್ ಮಾಡ್ಬಾರ್ದು ಅಂತ ನೀನ್ ಯಾಕೆ ಜ್ವರ ಬಂದಿದೆ ಅಂತ ಸುಳ್ಳು ಹೇಳ್ದೆ? ನಾವು ಬಚಾವಾಗೋದಕ್ಕೆ, ನಮ್ ಕುತ್ತಿಗೆಗೆ ನೇಣಿನ ಕುಣಕ್ಕೆ ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ. ಅರ್ಜುನ್ ಮತ್ತೆ ಕರ್ಣನ್ಗೆ ಸೇವಂತಿ ಮಗುನ ಯಾರೋ ಪ್ಲಾನ್ ಮಾಡಿ ಸಾಯಿಸಿದ್ದು ಅಂತ ಡೌಟ್ ಬಂದಿದೆ. ಅಷ್ಟೇ ಅಲ್ಲ, ಆ ಸೇವಂತಿ ಜೀವಕ್ಕೂ ಇನ್ಯಾರಿಂದನೂ ತೊಂದರೆ ಇದೆ ಅಂತ ಕ್ಲೂ ಸಿಕ್ಕಿದೆ. ಹೌದಾ? ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಆಗ ನನಗೆ ಆ ವಿಷಯ ಗೊತ್ತಾಯ್ತು. ಅಯ್ಯೋ, JP ಸರ್ಗೆ ನಾವು ಅವ್ರನ್ನ ಮೀಟ್ ಮಾಡೋ ವಿಷಯನ ಮೊದ್ಲೇ ತಿಳಿಸಿದ್ರೆ ಅವರು ಕರ್ಣನ್ಗೆ ಹೇಗ್ ಜಾಣತನದಿಂದ ಉತ್ತರ ಕೊಡ್ಬೇಕು ಅಂತ ಪ್ರಿಪೇರ್ ಆಗ್ತಾರೆ. ಸೇವಂತಿ ಮಗು ಸಾವಿಗೆ ಯಾರ್ ಕಾರಣ, ಸೇವಂತಿ ಜೀವಕ್ಕೆ ಯಾರಿಂದ ಅಪಾಯ ಇದೆ ಅಂತ ಪತ್ತೆ ಮಾಡೋದ್ರಿಂದ ಕರ್ಣನ ಹೇಗ್ ತಡೆಯೋದು ಅಂತ JP ಸರ್ ಯೋಚನೆ ಮಾಡ್ತಾರೆ. ಆಗ ಕರ್ಣನ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಬಚಾವಾಗೋದು ಸುಲಭ ಆಗ್ತಿತ್ತು. ಬಟ್ ಈಗ JP ಸರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಈ ಕರ್ಣ ಬೇರೆ ಅವ್ರ ಮನೆಗೆ ಹೊರಟೇ ಬಿಟ್ಟ. ಈಗ ನಾವು ದೊಡ್ಡ ಅಪಾಯದಲ್ಲಿದ್ದೀವಿ ಚಿಕ್ಕಿ. ನಾವು ಅಂತ ಯಾಕೆ ಹೇಳ್ತಿದ್ಯೆ? ನೀನು ಅಂತ ಹೇಳು, ನಾನೇನು ಮಾಡಿಲ್ಲ. ಹೌದು, ನೀವೇನು ಮಾಡಿಲ್ಲ. ನಾವು ಅಂತ ಮಾತಿಗಂದೆ ಅಷ್ಟೇ. ನೀವೇನಕ್ಕೆ ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಾ? ನನಗೆ ಗಾಬರಿ ಜಾಸ್ತಿ ಕಣೆ. ನೋಡು, ಈ ಆಟಕ್ಕೆಲ್ಲ ನನ್ನನ್ನು ಸೇರ್ಸ್ಕೋಬೇಡ ಪ್ಲೀಸ್. ಗಾಬರಿಗೆ ಎದೆ ಹೊಡೆದು ಸತ್ತೋಗ್ಬಿಡ್ತೀನಿ ಅಷ್ಟೇ. ಆಯ್ತು, ಅಟ್ಲೀಸ್ಟ್ ನೀವು ಬೇರೆ ಟೈಮಲ್ಲಿ ಬೇರೆ ವಿಷಯಕ್ಕಾದ್ರೂ ಸಪೋರ್ಟ್ ಮಾಡ್ತೀರಾ ತಾನೆ? ಅಷ್ಟು ಸಾಕು ಬಿಡಿ. ಆದ್ರೂ ನೀನು ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ. ಆ ಕರ್ಣ ಅರ್ಜುನ್ ಇಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ನೀನ್ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ಅವ್ರು ನಿನ್ನ ಸುಮ್ಮನೆ ಬಿಡ್ತಾರ? ನಿನ್ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ನನ್ ಕೈ ಕಾಲೇ ನಡುಗುತ್ತೆ ಕಣೆ. ಹಾಗಾದ್ರೆ ಈ ಮನೆಯಿಂದ ಮಾತ್ರ ಅಲ್ಲ, ಕರ್ಣನ್ ಮನ್ಸಿಂದಾನೇ ಹೊರಗೊಟ್ಟೋಗ್ತೀಯಾ? ನೋ ನೋ, ಹಾಗಾಗ್ಬಾರ್ದು. ಸತ್ಯ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾಗೋದಕ್ಕೂ ನಾನು ಬಿಡಲ್ಲ. ಈಗಲೇ JP ಸರ್ಗೆ ಇನ್ನೊಂದ್ಸತಿ ಫೋನ್ ಮಾಡ್ತೀನಿ. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಸರಿ, ಈಗ ನೀನ್ ತಿಂಡಿ ತಿನ್ನಕ್ ಬಾ, ಆಮೇಲೆ ಮತ್ತೆ ಕಾಲ್ ಮಾಡುವಂತೆ. ಬಾ ಚಿಕ್ಕಿ, ನಾನು ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ತಿಂಡಿ ಕರೀತಿದ್ರಲ್ಲ. ಆ JP ಸರ್ ಜೊತೆ ಒಂದ್ಸತಿ ಮಾತಾಡೋವರೆಗೂ ನನ್ಗೆ ಯಾವ ತಿಂಡಿನೂ ಬೇಡ. ನೀವು ಹೋಗಿ ತಿನ್ಕೊಳ್ಳಿ. ಸರಿ, ನಿನ್ನಿಷ್ಟ. ಒಂದಾ ಪೂಜಾ, ಎಲ್ಲಿ ನಿನ್ ಗಂಡ? ತಿಂಡಿಗೆ ಬರ್ಲಿಲ್ವಲ್ಲ? ಅವನ್ ಮನೇಲಿಲ್ಲ ಅಜ್ಜಿ. ಹೌದಾ? ಎಲ್ಲಿ ಹೋಗಿದ್ದಾನೆ? ನಂಗೂ ಸರಿಯಾಗಿ ಗೊತ್ತಿಲ್ಲ. ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ತಿಂಡಿ ಆಚೆ ಮಾಡ್ತೀನಿ ಅಂತ ಹೇಳೋದ. ಏನ್ ಹುಡುಗರೋ ಏನೋ, ಮನೆ ಅಡಿಗೆ ಮಹತ್ವನೇ ಗೊತ್ತಿಲ್ಲ. ಹೊರಗಡೆ ತಿಂತೀವಿ ಇದೇ ಆಗೋಯ್ತು. ಪೂಜಾ, ಆದ್ರೂ ನೀನ್ ಸ್ವಲ್ಪ ನಿನ್ ಗಂಡನ ಮೇಲೆ ನಿಗಾ ಇಡು. ಈಗಿನ ಕಾಲದ ಗಂಡಸರು ಸಣ್ಣ ಸೀಕ್ರೆಟ್ ಮಾಡಿದ್ರು ಯಾವತ್ತಿದ್ರು ಅದ್ ನಮ್ಗೆ ಕುತ್ತು. ನಮ್ ಗಂಡಂದ್ರು ಯಾವತ್ತೇ ಆಗ್ಲಿ ಎಲ್ಲಿಗೆ ಹೋದ್ರು ಅದು ನಮ್ಗೆ ಗೊತ್ತಿರ್ಬೇಕು. ಹೌದಾ? ಹಾಗಿದ್ರೆ ರಾಘವ್ ಚಿಕ್ಕಪ್ಪ ಇಲ್ಲಿ ಚಿಕ್ಕಿ? ಎಲ್ಲೋ ಅಲಿಯಕ್ ಹೋಗಿದ್ದಾರೆ. ಅಲ್ಲ ಕಣೆ ಯಶೋದ, ನಿನ್ ಗಂಡ ಇಲ್ಲೋಗಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ.
ಹೋಗಿ ಈ ಚಿಕ್ಕ ಹುಡುಗಿಗೆ ನಿನ್ ಗಂಡನ ಹೇಗೆ ಇಟ್ಕೋಬೇಕು ಅದ್ಬಸ್ತಲ್ಲಿ ಅಂತ ನೀನ್ ಹೇಳ್ಕೊಡ್ತಿದ್ಯಾ? ನೀನ್ ಅದನ್ನ ಕಲ್ತ್ಕೊ ಮೊದ್ಲು. ನೋಡು, ಬಿಗ್ಯಾಗಿ ಎಳಿತಾ ಇದ್ರೆ ಎಂತ ಗಟ್ಟಿ ಹಗ್ಗ ಕೂಡ ತುಂಡಾಗತ್ತೆ. ಹಾಗೆ ಸಂಬಂಧನೂ ಕೂಡ ಅವ್ರವ್ರ ಸ್ವಾತಂತ್ರ್ಯ ಅವ್ರವ್ರಿಗೆ ಇರಲೇಬೇಕು. ನಿಜ ಹೇಳಬೇಕು ಅಂದ್ರೆ ನಮ್ಮ ಅಳಿಯಂದ್ರು ದೇವ್ರಂತರು, ಎರಡನೇ ಮಾತೇ ಇಲ್ಲ ಬಿಡು. ಹೌದೌದು, ನನ್ನನ್ ಬಿಟ್ಟು ಈ ಮನೇಲಿರೋರೆಲ್ಲರೂ ದೇವ್ರಂತವ್ರೆ. ಪ್ರಿಯನ್ನು ಬಿಟ್ಟು. ಸೇವಂತಿ, ಕರ್ಣನ್ ತಿಂಡಿ ಆಯ್ತಾನಮ್ಮ? ಸೇವಂತಿ, ಪ್ರಿಯ ಇನ್ನೂ ಎದ್ದಿಲ್ಲ ಅನ್ಸುತ್ತಲ್ವಾ? ಭಾವ ಇನ್ನೂ ತಿಂಡಿಗೆ ಬಂದಿಲ್ಲ. ಆಮೇಲೆ ಪ್ರಿಯನ್ಗೆ ಜ್ವರ ಬಂದಿದೆ, ಹುಷಾರಿಲ್ಲ. ಅಯ್ಯಯ್ಯೋ, ಹೌದಾ? ಸೇವಂತಿ, ಕರ್ಣ ಫೋನ್ ಮಾಡಿ ಡಾಕ್ಟರ್ನೇನಾದ್ರೂ ಕರ್ಸದ್ನಾ? ಇಲ್ಲ, ಆದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅತ್ತೆ. ನಾನು ಅವಳಿಗೆ ಕಷಾಯ ಮಾಡ್ಕೊಟ್ಟಿದ್ದೀನಿ. ಕಷಾಯ ಕಹಿ ಇದೆ, ಬೇಡ ಖಾರ ಅಂತಿದ್ಲು. ನಾನು ಭಾವ ಸೇರಿ ಕುಡಿಸಿದ್ವಿ. ನೀನ್ ಕಷಾಯ ಮಾಡ್ಬೇಕಾದ್ರೆ ನಾನು ಕರ್ತಿದ್ದಿದ್ರೆ 2 ರೆಡಿಮೆಂಟ್ಸ್ ಜಾಸ್ತಿ ಆಗ್ತಿದ್ದೆ. ಅಯ್ಯೋ, ಎಲ್ಲ ಕರ್ಗೋಗ್ತಿತ್ತು. ಅಜ್ಜಿ, ನಾನು ಆ ಕೆಲ್ಸನ ಆಗ್ಲೇ ಮಾಡಾಯ್ತು. ಬೇಷ್ ಕಣೆ. ಪೂಜಾ, ಏನ್ ಮಾಡ್ದೆ ನೀನು? ಅದೇ ನೀವು ತುಳಸಿ ಎಲೆ ತರಕ್ ಹೋದಾಗ ಅಯ್ಯೋ ಪೂಜಾ, ಯಾಕೆ ಈ ಥರ ಮಾಡಕ್ ಹೋದೆ? ಅದಕ್ಕೆ ಅನ್ಸತ್ತೆ ಅವಳು ಆ ಕಷಾಯ ಕುಡಿದ ತಕ್ಷಣ ಖಾರ ಖಾರ ಅಂತ ಒದಾಡ್ತಿದ್ಲು. ನಾನದನ್ನ ನಾಟಕ ಅನ್ಕೊಂಡು ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ. ಯಪ್ಪ, ಆಮೇಲೆ ಏನಾದ್ರೂ ತೊಂದರೆ ಆಗಿದ್ರೆ ಏನೇ ಕಥೆ? ಅವಳಿಗೆ ಏನೇ ತೊಂದರೆ ಆದ್ರೂ ನನ್ಗಂದು ಸಖತ್ ಖುಷಿ. ಏ ಪೂಜಾ, ಯಾಕೆ ಪಾಪ ಪ್ರಿಯನ ಅಷ್ಟೊಂದು ಗೋಳ ಕೂತೀರಾ? ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದಾಳೆ, ನಾವೇ ಅವಳಿಗೆ ಆಶ್ರಯ ಆಗ್ಬೇಕಲ್ವಾ? ಅಪ್ಪ ಅಮ್ಮ ಅಂತೆ, ಆ ಪ್ರಿಯಾ ಬಗ್ಗೆ ಎಲ್ಲ ಗೊತ್ತಿದ್ರು ಹೀಗೆ ಮಾತಾಡ್ತಿದ್ದೀರಲ್ಲ? ಎಲ್ಲ ಗೊತ್ತಿದೆ ಅಂದ್ರೆ ಏನ್ ಗೊತ್ತು ನಿನಗೆ ಮಣಿ ಬಗ್ಗೆ?